ಇನ್ನು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬು ತುಳುಕ್ತಾ ಇದೆ. ಸಿದ್ದರಾಮಯ್ಯ ಮೂಗಿಗೆ ತುಪ್ಪ ಒರೆಸೋ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್. ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಶೆಟ್ಟರ್. ರಾಜು ಕಾಗೆ, ಬಿಆರ್ ಪಾಟೀಲ್ ಅವರ ಹೇಳಿಕೆ ಸರಿ ಇದೆ. ಸಿದ್ದು ಡಿಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ. ರಾಜು ಕಾಗೆ ಸೇರಿದಂತೆ ಹಲವು ಮಂದಿ ಬಿಜೆಪಿಗೆ ಬರ್ತಾರೆ ಅಂತಲೂ ಹೇಳಿಕೆ ಕೊಟ್ಟರು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿ ಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ್ಕಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ್ದಾವಲ್ಲ ಅದೇ ಕೆಲಸ ಇವತ್ತು ನಡೆದಾವೆ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನಲಿ, ನಾವಾಗ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಭೇಟಿಯಾದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ, ಇಲ್ರಿ ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲರಿ, ಸಾಕಾಗಿದ್ರಿ, ಈ ಸರ್ಕಾರ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಇಲ್ಲ, ಪ್ರತಿಪಕ್ಷರ ಅನುದಾನ ಇಲ್ಲ. ನೀನು ನಾನು ಹೂವಿನ ಹಡಗಲಿ ಹೋಗಿದ್ದೆ, ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣ ನಾಯ್ಕ, ಅಲ್ಲಿ ಅಂತ ಹೇಳಿದ್ರು ಅವರು, ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ. ಇದು ಪ್ರತಿಪಕ್ಷದವ್ರದ್ದು. ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಈಗ ಹೇಳಿದ್ರಲ್ಲ 15 ಕೋಟಿನ 30 ಕೋಟಿ ಕೊಟ್ಟಂಗೆ ಮಾಡೋದು, ಟೆಂಡರ್ ಆಗೋಂಗಿಲ್ಲ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ, ಅದು ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಆರ್ ಪಾಟೀಲ್ ಅವರು ಸ್ವಪಕ್ಷೀಯರ ವಿರುದ್ಧವೇ, ಸರ್ಕಾರದ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾಯಿತು. ಈಗ ರಾಜು ಕಾಗೆ ಅವರ ಸರದಿ, ಇದು ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಏನ್ ನಡೀತಾ ಇದೆ? ಯಾಕೆ ಇಂಥದ್ದೊಂದು ದೊಡ್ಡ ಅಸಮಾಧಾನ ಭುಗಿಲೇಳ್ತಾ ಇದೆ? ಪ್ರತಿಮಾ, ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರ ಕಾಂಗ್ರೆಸ್ ಆಡಳಿತ ಎಲ್ಲ ಒಂದ್ ಕಡೆ ಹಳಿ ತಿಪ್ತಿದ್ಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳಲ್ಲ ಇದ್ಯಾವುದೂ ಕೂಡ, ನೇರವಾಗಿ ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಹಿರಿಯರಾದಂತವರು ಮಾಡ್ತಾ ಇರುವಂತಹ ಈ ಆರೋಪಗಳನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಆಡಳಿತದಲ್ಲಿ ಅಧಿಕಾರಿಗಳು ಮತ್ತು ಸಚಿವರ ನಡುವೆ ಸಮನ್ವಯದ ಕೊರತೆ ಉಂಟಾಗ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಬಿಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟ ಬಳಿಕ ಅವರು ನೇರವಾಗಿ ಹೇಳಿದ್ರು, ಹೌದು, ವಸತಿ ಇಲಾಖೆಯಲ್ಲಿ ಕೇವಲ ನನ್ನ ಕ್ಷೇತ್ರದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ವಸತಿ ಇಲಾಖೆಯಲ್ಲಿ ಹಗರಣಗಳು ನಡೀತಾ ಇದಾವೆ ಅನ್ನುವಂತ ಮಾತನ್ನ ಹೇಳಿದಾದ್ರು. ಅದಾದ ಬಳಿಕ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಆಡಳಿತದ ಚುಕ್ಕಾಣಿ ಹಿಡಿದವರು ಮಾಡಬೇಕಾಗಿತ್ತು. ಉಪಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಆದ್ರೆ ಉಪಮುಖ್ಯಮಂತ್ರಿಗಳಂತೂ ನನಗೆ ಗೊತ್ತೇ ಇಲ್ಲ ಅನ್ನುವಂತ ಜಾರಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ರಾಜು ಕಾಗೆ ಅವರ ಸರದಿ, ಅವರು ಕೂಡ ಸರ್ಕಾರದ ವಿರುದ್ಧ, ತಮ್ಮದೇ ಆಡಳಿತದ ಪಕ್ಷದ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2 ವರ್ಷದ ಹಿಂದೆ ಅನುದಾನಕ್ಕಾಗಿ ಇದೇ ರಾಜು ಕಾಗೆ ಅವರು ದೊಡ್ಡ ಮಟ್ಟಿಗೆ ಧ್ವನಿಯನ್ನ ಎತ್ತಿದ್ರು. ಆವಾಗ ಮುಖ್ಯಮಂತ್ರಿಗಳು ರಾಜು ಕಾಗೆ ಸೇರಿದಂತೆ ಯಾರೆಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅವರಿಗೆ ಶಾಸಕಾಂಗ ಸಭೆಯಲ್ಲಿ ಸಮಾಧಾನ ಹೇಳಿ ವಿಶೇಷ ಅನುದಾನವನ್ನ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಮಾತು ಹೇಳಿದ್ರು. ಆದ್ರೆ ಅವತ್ತು ಘೋಷಣೆಯಾದಂತಹ ವಿಶೇಷ ಅನುದಾನ ಇವತ್ತಿನ ತನಕ ಬಿಡುಗಡೆಯಾಗಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಅಧಿಕಾರಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು ರಾಜು ಕಾಗೆ ಅವರು ಹೇಳ್ತಾ ಇರುವಂತಹ ಅಸಮಾಧಾನ. ಅವರು ಒಂದು ಹೆಜ್ಜೆ ಮುಂದೋಗಿ ಒಂದು ಹಂತದಲ್ಲಿ ನಾನು ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ವಸತಿ ಇಲಾಖೆಯ ಹಗರಣದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ, ಹೌದು, ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸುವಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರಿಗೆ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಅದು ಆಡಳಿತ ವೈಖರಿಯ ಬಗ್ಗೆ ಇರುವಂತಹ ಅಸಮಾಧಾನ, ಅಧಿಕಾರಿಗಳ ನಡವಳಿಕೆ ಬಗ್ಗೆ ಇರುವಂತಹ ಅಸಮಾಧಾನ ಮತ್ತು ಸಚಿವರ ಕಾರ್ಯವೈಖರಿಯ ಬಗ್ಗೆ ಇರುವಂತಹ ಅಸಮಾಧಾನ. ಇಷ್ಟು ದಿನಗಳ ಕಾಲ ಅದನ್ನ ತಡೆ ಹಿಡಿದುಕೊಂಡು ಬಂದಂತಹ ಶಾಸಕರ ಕೂಡ ಇದೀಗ ಬಹಿರಂಗವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಬಿಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟ ಬಳಿಕ ಎಐಸಿಸಿ ಅವರಿಂದ ವರದಿಯನ್ನ ಪಡೆದಿತ್ತು, ಅಂದ್ರೆ ಯಾವ ಕಾರಣಕ್ಕೆ ಈ ಹೇಳಿಕೆಗಳು ಬರ್ತಿದ್ದಾವೆ ಅಂತೇಳಿ. ಅದನ್ನ ಆಧಾರವಾಗಿ ಇಟ್ಕೊಂಡು ಎಲ್ಲ ಶಾಸಕರಿಗೂ ಕೂಡ ಕಟುವಾದಂತಹ ಎಚ್ಚರಿಕೆಯನ್ನ ಎಐಸಿಸಿ ರವಾನೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ಸರ್ಕಾರದ ವಿರುದ್ಧ ಯಾರು ಮಾತನಾಡಬಾರದು, ಹಾಗೆ ಮಾತನಾಡಿದ್ದೆ ಆದ್ರೆ ಅದು ಬಿಜೆಪಿ ಜೆಡಿಎಸ್ಗೆ ಅಸ್ತ್ರ ಕೊಟ್ಟಂತಾಗುತ್ತೆ, ಜನರ ಮನಸ್ಸಲ್ಲೂ ಕೂಡ ಇದು ವಿರೋಧದ, ಆಡಳಿತ ವಿರೋಧಿ ಅಲೆ ಸೃಷ್ಟಿ ಮಾಡುತ್ತೆ ಅಂತ. ಅದಾದ ಬಳಿಕವೂ ಕೂಡ ಇದೀಗ ರಾಜು ಕಾಗೆ ಅವರು ಮಾತನಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಇದನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಆಡಳಿತ ಹಳಿ ತಪ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.